ಹಲೋ ಫ್ರೆಂಡ್ಸ್, ಟೆಕ್ ನ್ಯೂಸ್ ಎಪಿಸೋಡ್ 30ಗೆ ಸ್ವಾಗತ. ಇವತ್ತು ಡೇಟ್ ಬಂದು ಆಗಸ್ಟ್ 9, 2025. ಟೈಮ್ ಬಂದು 5:15 ಆಗಿದೆ. ಇಲ್ಲಿವರೆಗೂ ಇರೋ ನ್ಯೂಸ್ ಆದರೆ ಇದು. ಫಸ್ಟ್ ನ್ಯೂಸ್ ಬಂದ್ಬಿಟ್ಟು ಓಪನ್ ಎಐ ಕಡೆಯಿಂದ ನೆನ್ನೆ ಚಾಟ್ ಜಿಪಿಟಿಯ 5 ವರ್ಷನ್ ಆದರೆ ಲಾಂಚ್ ಮಾಡಿದ್ರು. ಅದರದ್ದೇ ತುಂಬಾ ನೈಟ್ ಎಲ್ಲ ಕಷ್ಟಪಟ್ಟು ಟೆಸ್ಟ್ ಮಾಡಿದ್ದಾರೆ. ಇದ್ರಲ್ಲಿ ಬಂದ್ಬಿಟ್ಟು PhD ಲೆವೆಲ್ ಅಲ್ಲಿ ನಮ್ಗಿದು ಆನ್ಸರ್ ಮಾಡೋ ಕೇಪಬಲ್ ನ ಇದು ತಗೊಂಡಿದೆ. ಸೊ PhD ಮಾಡೋ ಸ್ಟೂಡೆಂಟ್ಸ್ ನೀವು ಯಾರಾದ್ರೂ ಇದ್ರೆ ಕಷ್ಟಪಟ್ಟು ನೀವು ಥೀಸಿಸ್ ಎಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಆ ಲೆವೆಲ್ಗೆ ಇದು ರಿಸರ್ಚ್ ಮಾಡಿ ನಿಮ್ಗೆ ಅಂತಾನೆ ಒಂದು ಹೊಸ ಥೀಸಿಸ್ ನಾದ್ರೆ ರೆಡಿ ಮಾಡೋ ಅಷ್ಟು ಕೇಪಬಲ್ ಆಗಿದೆ ಅಂತೆ. ಅದಷ್ಟೇ ಅಲ್ದಾನೆ ಇದರಲ್ಲಿ ನಾನು ನೆನ್ನೆ ಹೇಳ್ದಂಗೆ ಗೇಮ್ಗಳನ್ನ ಡೆವಲಪ್ ಮಾಡಬಹುದು ಅಂತ ಹೇಳಿದ್ದೆ. ಸೊ ಇಷ್ಟು ಅಡ್ವಾನ್ಸ್ ಆಗಿ ಮಾಡಿರೋ ಎಐನ ಇಂಡಿಯಾಗೆ ಸ್ವಲ್ಪ ರಿಲೆವೆಂಟ್ ಆಗಿ ಯೂಸ್ ಮಾಡೋ ತರ ಸ್ಯಾಮ್ ಆಲ್ಟ್ಮನ್ ಅವರು ಯೋಚನೆ ಮಾಡ್ತಾ ಇದಾರೆ. ನಮ್ಮ ಇಂಡಿಯಾದ ಕೆಲವು ರೀಜನಲ್ ಲ್ಯಾಂಗ್ವೇಜಸ್ಗೆ ಇದನ್ನ ತರಬೇಕು ಅಂತ ಥಿಂಕ್ ಮಾಡ್ತಾ ಇದಾರೆ. ಅದು ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಆಲ್ರೆಡಿ ಇದೆ, ಇನ್ನೂ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನೆಕ್ಸ್ಟ್ ಜೆನ್ ಅನ್ನೋ ಒಂದು ಕಂಪ್ನಿಯಿಂದ. ಈ ಕಂಪ್ನಿಯವರು ಒಂದು ಹೊಸ ಎಐ ಪ್ಲಾಟ್ಫಾರ್ಮ್ ಆದ್ರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮ್ಮ ನಾರ್ಮಲ್ ಡೇ ಟು ಡೇ ಲೈಫ್ ಅಲ್ಲಿ ವರ್ಕ್ ಫ್ಲೋ ನಡೀತಾ ಇರುತ್ತಲ್ಲ, ಇದನ್ನ ತುಂಬಾ ಸಿಂಪಲ್ ಆಗಿ ಮತ್ತೆ ತುಂಬಾ ಅಕ್ಸೆಸಿಬಿಲಿಟಿ ಆಗಿ ಮಾಡೋದಕ್ಕೆ ಒಂದು ವರ್ಕ್ ಫ್ಲೋ ನ ರೆಡಿ ಮಾಡೋದಕ್ಕೆ ಇದು ನಮ್ಗೆ ಹೆಲ್ಪ್ ಆಗುತ್ತೆ. ಮೇ ಬಿ ಇದು ಡೇ ಟು ಡೇ ಟೈಮ್ ಟೇಬಲ್ ನ ಮ್ಯಾನೇಜ್ ಮಾಡೋದಾಗಿರ್ಬೋದು, ನಮ್ಮ ವರ್ಕ್ ಏನಾದ್ರೂ ಶೆಡ್ಯೂಲ್ ಮಾಡಿ ಈ ಟೈಮ್ಗೆ ಇಂತಿಂತ ವರ್ಕ್ ನ ಮುಗಿಸ್ಬೇಕು ಅನ್ನೋ ತರ ಪ್ಲಾನ್ ಮಾಡೋದಾಗಿರ್ಬೋದು, ಅಥವಾ ನಾವು ತುಂಬಾ ಎಫರ್ಟ್ ಆಗಿ ಮಾಡುವಂತ ಕೆಲಸಗಳನ್ನ ತುಂಬಾ ಸಿಂಪ್ಲಿಫೈ ಆಗಿ ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರ್ಬೋದು, ಒಂದು ಹಳ್ಳದಲ್ಲಿ ಏನಾದ್ರೂ ಸ್ಕಿಡ್ ಆಗೋ ತರ ಗಾಡಿ ನಿಂತ್ಕೊಂಡ್ಬಿಟ್ರೆ ಅದನ್ನ ಎತ್ತೋದಕ್ಕೆ ತುಂಬಾ ಆದ್ರೆ ಟೈಮ್ ಹಿಡಿಯುತ್ತೆ. ಅದೇ ಯಾರಾದ್ರೂ ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಒಬ್ರು ಬಂದ್ಬಿಟ್ಟು ಆ ಟೈರ್ ಗಾಡಿಗೆ ಒಂದು ಕಲ್ಲಿಟ್ರೆ ಅದು ಆ ಗ್ರಿಪ್ ಇಂದ ಸಿಂಪಲ್ ಆಗಿ ವಿತ್ ಇನ್ ಅ ಫ್ಯೂ ಸೆಕೆಂಡ್ಸ್ ಅಲ್ಲಿ ಅದು ಮೂವ್ ಆಗ್ಬಿಡುತ್ತೆ. ಸೊ ಈ ತರ ವರ್ಕ್ ಫ್ಲೋಗಳನ್ನ ನಮ್ಗೆ ತುಂಬಾ ಬೆಟರ್ ಮಾಡೋದಕ್ಕೆ ಈ ಎಐ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇವತ್ತಿನ ಡೀಲ್ ಆಫ್ ದಿ ಡೇ ಕಡೆ ನೋಡ್ಕೊಳ್ಳೋದಾದ್ರೆ ನಮಗೆ ಲೆನೋವೋ ಐಡಿಯಾ ಪ್ಯಾಡ್. ಇದು ಬಂದ್ಬಿಟ್ಟು ಇಂಟೆಲ್ i3 13 ಜನ್ ಜೊತೆಗೆ ಬರುವಂತ ಈ ಲ್ಯಾಪ್ಟಾಪ್ ನಮಗೆ 15.6 ಇಂಚಸ್ ಫುಲ್ HD ಸ್ಕ್ರೀನ್ ಇರುತ್ತೆ. 8GB ರ್ಯಾಮ್ 512GB SSD ಒಂದಿಗೆ ಬರುವಂತ ಈ ಲ್ಯಾಪ್ಟಾಪ್ ಇದು ನಮಗೆ ಜಸ್ಟ್ 37,450 rupees ಗಾದ್ರೆ ಅವೈಲೇಬಲ್ ಇದೆ. ಅದಷ್ಟೇ ಅಲ್ಲದೆ ನಿಮ್ಮ ಹತ್ರ ಏನಾದ್ರು ಅಮೆಜಾನ್ ICICI ಕಾರ್ಡ್ ಇದ್ರೆ 5% ಫ್ಲಾಟ್ ಡಿಸ್ಕೌಂಟ್ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಡಿಸ್ಕೌಂಟ್ ಎಲ್ಲ ಹೋಗಿ ನಿಮಗೆ 35,000 ರೂಪಾಯಿಗೆ ನಿಮಗೆ ಈ ಲ್ಯಾಪ್ಟಾಪ್ ಸಿಗುತ್ತೆ. ಈ ಲ್ಯಾಪ್ಟಾಪ್ ಬಂದು ನಾರ್ಮಲ್ ಆಗಿ 39, 38, 40,000 ರೇಂಜ್ ಇರುತ್ತೆ. ಇದು ಇವಾಗ ಆಫರ್ ಅಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ, 1,200 ರೂಪಾಯಿ ಕಮ್ಮಿಗೆ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ಪಿಕ್ ಮಾಡಿದೀನಿ. ಇದೇ ತರ ಏನಾದ್ರು ಇಂಟ್ರೆಸ್ಟಿಂಗ್ ಡೀಲ್ಸ್ ನೀವು ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡಬಹುದು. ಇಲ್ಲಾಂದ್ರೆ ಇಲ್ಲಿರೋ QR ನ ಕೂಡ ನೀವು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಬಹುದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಮುಂಬೈ ಕಡೆಯಿಂದ. ಮುಂಬೈಯಲ್ಲಿ 80 ಇಯರ್ಸ್ ಒಬ್ರು ಅಂಕಲ್, ನೋಡ್ತಾ ಇರೋರ್ಗೆ ಅಂಕಲ್, ನನಗೆ ತಾತ ಏಜ್ ಅನ್ಸುತ್ತೆ, ಬರೋಬ್ಬರಿ 9 ಕೋಟಿ ರೂಪಾಯಿ ಲಾಸ್ ಆಗಿದ್ದಾರೆ ಗುರು. ಅದು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲ, ಫ್ರಾಡ್ಗೆ ಸಿಗಾಕೊಂಡು ಲಾಸ್ಟ್ 2 ಇಯರ್ಸ್ ಅಲ್ಲಿ 734 ಟ್ರಾನ್ಸಾಕ್ಷನ್ಸ್ ನ ಮಾಡಿ ಇವರು ಇಷ್ಟು ದುಡ್ಡನ್ನಾದ್ರೆ ಕಳ್ಕೊಂಡಿದ್ದಾರೆ. ಅದು ಹೆಂಗೆ ಅಂತ ನೀವು ನನ್ನ ಕೇಳ್ಬೋದು. ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಸುಮಾರು ಲೇಡೀಸ್ ನ ಫೋಟೋಸ್ ಇವ್ರಿಗೆ ಕಳಿಸಿ, ಸೊ ಅಲ್ಲಿಂದ ಇವ್ರನ್ನ ಎಮೋಷನಲ್ ಆಗಿ ಮಾತಾಡ್ಸ್ಕೊಂಡು ಇವ್ರನ್ನ ನೈಸ್ ಆಗಿ, ಗೊತ್ತಲ್ವಾ ಟ್ರ್ಯಾಪ್ ಯಾವ ರೀತಿ ಇರುತ್ತೆ ಅಂತ, ಈ ರೀತಿ ಟ್ರ್ಯಾಪ್ ನಾನು ಓಪನ್ ಆಗಿ ಹೇಳಕ್ ಹೋಗ್ತಾ ಇಲ್ಲ, ಈ ರೀತಿ ಟ್ರ್ಯಾಪ್ ಮಾಡಿ ದಿನ ಅವ್ರ ಹತ್ರ ದುಡ್ಡು ಕಿತ್ತಿದ್ದಾರೆ. ಸೊ ಲಾಸ್ಟ್ 2 ಇಯರ್ಸ್ ಅಲ್ಲಿ ಇವರು ಬೇರೆ ಬೇರೆ ವಿಡಿಯೋ ಕಾಲ್ಸ್ ಮಾಡ್ಕೊಂಡು, ಬೇರೆ ಬೇರೆ ಹುಡುಗಿಯರ ಹೆಸರಲ್ಲಿ ವಿಡಿಯೋ ಕಾಲ್ಸ್ ನ ಮಾಡ್ಕೊಂಡು ಸ್ಕ್ಯಾಮರ್ಸ್ 9 ಕೋಟಿ ರೂಪಾಯಿ ದುಡ್ಡು ಕಿತ್ತಿದ್ದಾರೆ ಗುರು. ಸೊ ಲಾಸ್ಟ್ ಅಂಡ್ ಫೈನಲ್ ಆಗಿ ಇವರು ಸ್ಕ್ಯಾಮ್ ಆಗ್ತಾ ಇದಾರೆ ಅನ್ನೋದು ಇವ್ರಿಗೆ ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಗೊತ್ತಿಲ್ಲ, ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಆಗಿ ಇವ್ರನ್ನ ಮೈಂಡ್ ಮ್ಯಾನಿಪುಲೇಟ್ ಮಾಡಿ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಆಗೋ ತರ ಮಾಡಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆದ್ರೆ ಅವ್ರನ್ನ ಇವಾಗ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಇವಾಗ ಬಂದಿರೋದ್ರಿಂದ ಫೇಸ್ ಮಾರ್ಕ್ ಮಾಡಿ ನಿಮ್ಗೆ ತುಂಬಾ ಜನ ಯಾಮಾರಿಸಬಹುದು, ತುಂಬಾ ಜನ ಈ ರೀತಿಯಾಗಿ ಒಂದು ವೀಕ್ ಪಾಯಿಂಟ್ ನ ಇಟ್ಕೊಂಡು ನಮ್ಮ ಹತ್ರ ದುಡ್ಡು ಕೀಳೋದಕ್ಕೇನೆ ಸ್ಕ್ಯಾಮರ್ಸ್ ರೆಡಿ ಆಗಿರ್ತಾರೆ. ಅದನ್ನೆಲ್ಲ ನೀವು ಸ್ವಲ್ಪ ಅವಾಯ್ಡ್ ಮಾಡಿ. ಇವರು ಎಂಟೈರ್ ಲೈಫ್ ಅಲ್ಲಿ ಎಷ್ಟು ದುಡ್ಡನ್ನ ಉಳಿಸಿದ್ರೋ ಎಲ್ಲಾನು ಕಳ್ಕೊಂಡು ಇನ್ನೂ ದುಡ್ಡು ಬೇಕು ಅಂತ ಅಂದಾಗ ಅವರ ಸೊಸೆ ಹತ್ರ 2 ಲಕ್ಷ ತಗೊಂಡಿದ್ದಾರೆ, ಅವ್ರ ಮಗನ ಹತ್ರ 5 ಲಕ್ಷ ರೂಪಾಯಿ ತಗೊಂಡು ಸ್ಕ್ಯಾಮರ್ ಬಾಯ್ಗೆ ಹಾಕಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ರಾಂಚಿ ಕಡೆಯಿಂದ. ರಾಂಚಿ ಸೈಬರ್ ಫ್ರಾಡ್ ಒಂದು ವಿಂಗ್ ಇದೆ. ಸೊ ಇವ್ರು ಬಂದ್ಬಿಟ್ಟು ಚೈನಾದಿಂದ ಸ್ಕ್ಯಾಮ್ ಆಗ್ತಿದ್ದಂತಹ ಒಂದು ಸ್ಕ್ಯಾಮರ್ ಗ್ಯಾಂಗ್ ನಾದ್ರೆ ಹಿಡಿದಿದ್ದಾರೆ. ಈ ಗ್ಯಾಂಗ್ ಏನ್ ಮಾಡ್ತಿತ್ತು ಅಂದ್ರೆ, ಈ ಆಡ್ಸ್ ಬರುತ್ತಲ್ಲ, ಆಡ್ಸ್ ನ ಪುಷ್ ಮಾಡಿ, ಸೊ ಅನ್ವಾಂಟೆಡ್ ಆಡ್ಸ್ ಅಂದ್ರೆ ಬೇಗ ದುಡ್ಡು ಮಾಡ್ಬೋದು, ಇಲ್ಲ ಅಂದ್ರೆ ನೀವ್ ಈ ತರ ಇನ್ವೆಸ್ಟ್ಮೆಂಟ್ ಮಾಡಿ, ಈ ತರದ್ದು ದುಡ್ಡು ಕೀಳೋದಕ್ಕೆ ಏನಾದ್ರೂ ಒಂದು ದಾರಿ ಹುಡ್ಕೊಂಡ್ ಬಂದೇ ಬರ್ತಾರೆ. ಈ ತರದ ಆಡ್ಸ್ ನ ಪುಷ್ ಮಾಡ್ತಾ ಇದ್ದಿದ್ ಗ್ಯಾಂಗ್ ಇದು. ಸೊ ಈ ತರ ಇವರು ಚೈನಾಗೆ ಸಪೋರ್ಟ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ನಿಮ್ಗೆ ಗೊತ್ತಿರ್ಬೋದು, ಚೈನೀಸ್ ಆಪ್ಸ್ ಇಂದ ಎಷ್ಟೆಲ್ಲ
ಎಲ್ಲ ಜನ ದುಡ್ಡು ಕಳ್ಕೊಂಡಿದ್ದಾರೆ. ಸುಮಾರು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡಿ ಅಥವಾ ಏನಾದ್ರು ಐಟಮ್ ಪರ್ಚೇಸ್ ಮಾಡೋದಕ್ಕೆ ಹೋಗಿ ಅದು ಡೆಲಿವರ್ ಆಗದೆ ಇರೋದು, ಈ ರೀತಿಯಾಗಿ ಸುಮಾರು ಸ್ಕ್ಯಾಮ್ಸ್ ಆದ್ರೆ ಚೈನೀಸ್ ಆಪ್ ಗಳಲ್ಲಿ ನಡೆದಿದೆ. ಮತ್ತೆ ಲೋನ್ ಸ್ಕ್ಯಾಮ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು, ನಾನೊಂದು ವಿಡಿಯೋ ಮಾಡಿದೀನಿ, ಅದ್ರ ಲಿಂಕ್ ಇಲ್ಲಿ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಈ ತರ ಎಲ್ಲ ಫೇಕ್ ಲೋನ್ ಆಪ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಲೋನ್ ಕೊಟ್ಟು ತುಂಬಾ ಅವ್ರಿಗೆ ಟಾರ್ಚರ್ ಮಾಡಿ ಎಲ್ಲ ಮಾಡಿರೋ ಕೇಸ್ಗಳು ತುಂಬಾ ನಾವು ನೋಡಿದೀವಿ. ಅದರಿಂದ ಯಾವುದೇ ಫೇಕ್ ಕಾಲ್ಸ್ ಬಂದ್ರೆ ಬೇಗ ನಂಬೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಸಿಂಚ್ರಾನ್ ಅಂತ ಒಂದು ಕಂಪ್ನಿಯಿಂದ, ಇದು ಬಂದ್ಬಿಟ್ಟು ಏನ್ ಮಾಡುತ್ತಂದ್ರೆ ALS ಪೇಷಂಟ್ಸ್ ಇರ್ತಾರಲ್ಲ, ಸೊ ಕಂಪ್ಲೀಟ್ಲಿ ಪ್ಯಾರಲೈಸ್ಡ್ ಆಗಿರುವಂತ ಪೇಷಂಟ್ಸ್, ಅವ್ರಿಗೆ ಕೈ ಕಾಲು ಏನು ವರ್ಕ್ ಆಗ್ತಾ ಇರೋದಿಲ್ಲ. ಸೊ ಅಂತವ್ರಿಗೆ ಬಂದ್ಬಿಟ್ಟು ಐಪ್ಯಾಡ್ ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಚಿಪ್ ನ ಆದ್ರೆ ಕಂಡಿಡಿದು ಅದನ್ನ ಟೆಸ್ಟ್ ಮಾಡಿ ಕೂಡ ರಿಯಲ್ ಆಗಿ ತೋರಿಸಿದ್ದಾರೆ. ಒಬ್ರು ಪೇಷಂಟ್ ಮೇಲೆ ಇದನ್ನ ಬ್ರೈನ್ ಗೆ ಚಿಪ್ ನ ಪ್ಲಾಂಟ್ ಮಾಡಿ, ಸೊ ಅದ್ರ ಬ್ರೈನ್ ಥಾಟ್ಸ್ ಥ್ರೂ ನಮ್ಗೆ ಒಂದು ಕಂಪ್ಲೀಟ್ ಐಪ್ಯಾಡ್ ನ ಕಂಟ್ರೋಲ್ ಮಾಡಬಹುದು ಅಂತ ಇವರು ಲೈವ್ ಅಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಸಾಂಗ್ಸ್ ಪ್ಲೇ ಮಾಡ್ಕೊಬಹುದು, ಏನಾದ್ರು ವಿಡಿಯೋಸ್ ನೋಡಬಹುದು, ಅಥವಾ ಯಾರಿಗಾದ್ರೂ ಮೆಸೇಜ್ ಮಾಡ್ಬೇಕಂದ್ರೆ ಮೆಸೇಜ್ ಸಹ ಇದ್ರಲ್ಲಿ ಮಾಡಬಹುದು, ಕಾಲ್ ಮಾಡಬಹುದು, ಮತ್ತೆ ಐಪ್ಯಾಡ್ ಅಲ್ಲಿ ಗೇಮ್ ಸಹ ಆಡಬಹುದು. ಸೊ ಇಷ್ಟು ಟಾಸ್ಕ್ ನೆಲ್ಲ ಇವರು ಟೆಸ್ಟ್ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅಂದ್ರೆ ಮನೇಲಿ ಒಬ್ಬರೇ ಇದ್ದು ಬೋರ್ ಆಗಿ ನಾರ್ಮಲ್ ಹೇಳ್ಬೇಕಂದ್ರೆ ಅವ್ರಿಗೆ ಏನಾದ್ರು ಎಂಟರ್ಟೈನ್ಮೆಂಟ್ ಗೆ ಟಿವಿ ಚಾನಲ್ಸ್ ಹಾಕೊಡೋದಿರ್ಬೋದು, ಇಲ್ಲ ಚಾನಲ್ ಚೇಂಜ್ ಮಾಡ್ಕೊಡೋದಿರ್ಬೋದು, ಅದನ್ನೆಲ್ಲ ಇವಾಗ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಒಬ್ರು ಎವ್ರಿ ಟೈಮ್ ಇರಬೇಕಾಗಿತ್ತು. ಸೊ ಅದ್ರ ಬದಲಿಗೆ ಐಪ್ಯಾಡ್ಗೆ ಈ ತರ ಮಾಡಿರೋದು ತುಂಬಾ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಕಡೆಯಿಂದ, ಗೂಗಲ್ದು ಒಂದು ಗೂಗಲ್ ಹೋಮ್ ಅಂದ್ಬಿಟ್ಟು ಒಂದು ಡಿವೈಸ್ ಬರುತ್ತೆ ಗೊತ್ತಲ್ವಾ, ಸ್ಮಾರ್ಟ್ ಡಿವೈಸ್. ಅದು ಮನೇಲಿರೋ ಎಲ್ಲಾ ಡಿವೈಸಸ್ನು ಅದ್ರ ಮುಖಾಂತರ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು, ಜಸ್ಟ್ ಲೈಕ್ ಅಮೆಜಾನ್ ಅಲೆಕ್ಸಾ ಅಂತ ಅನ್ಬೋದು. ಅಲೆಕ್ಸಾ ಟರ್ನ್ ಆನ್ AC, ಅಲೆಕ್ಸಾ ಟರ್ನ್ ಆನ್ ಟಿವಿ ಅಂತ ಅಂತೀವಲ್ಲ, ಸೇಮ್ ಅದೇ ತರ ಇದ್ರಲ್ಲೂ ಗೂಗಲ್ ಟರ್ನ್ ಆನ್ ಟಿವಿ ಅಂತ ಹೇಳಿದ್ರೆ ಅದು ಆನ್ ಮಾಡುತ್ತೆ. ಹ್ಯಾಕರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಈ ಡಿವೈಸಸ್ ಅಲ್ಲಿರೋ ಡೇಟಾನೆಲ್ಲ ತಗೊಂಡು ಗೂಗಲ್ ಅಲ್ಲಿ ಒಂದು ಕ್ಯಾಲೆಂಡರ್ ಬರುತ್ತೆ, ಆ ಕ್ಯಾಲೆಂಡರ್ ಅಲ್ಲಿ ಇವ್ರು ಹೇಳಿರ್ತಾರೆ ನಾನು ಇಷ್ಟೊತ್ತಿಗೆ ಆಚೆ ಹೋಗ್ಬೇಕು, ಇಷ್ಟೊತ್ತಿಗೆ ಜಿಮ್ಗೆ ಹೋಗ್ಬೇಕು, ಇಷ್ಟೊತ್ತಿಗೆ ಒಂದು ಅಪಾಯಿಂಟ್ಮೆಂಟ್ ಇದೆ, ನನಗೆ ಆ ಟೈಮಿಗೆ ರಿಮೈಂಡ್ ಮಾಡು ಅಂತ ಹೇಳಿರ್ತಾರೆ. ಅದೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಇವರು ಅದನ್ನ ಏನ್ ಮಾಡಿದ್ರೆ ಅದೇ ಡಿವೈಸ್ ಗಳನ್ನ ಹ್ಯಾಕ್ ಮಾಡಿ ಆ ಕ್ಯಾಲೆಂಡರ್ ಅಲ್ಲಿರೋ ಡೇಟಾನೆಲ್ಲ ಆಕ್ಸೆಸ್ ಮಾಡಿ, ಅವಾಗ ಗೊತ್ತಾಗುತ್ತಲ್ಲ ಯಾವ ಮನೆಯಲ್ಲಿ ಯಾರು ಯಾವ ಟೈಮಲ್ಲಿ ಇರ್ತಾರೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಲ್ಲ ಡೀಟೇಲ್ಸ್ ಕೂತಿದ್ದ ಜಾಗದಲ್ಲೇ ಗೊತ್ತಾಗುತ್ತೆ. ಒಂದು CC ಕ್ಯಾಮ್ರಾ ಇಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಈ ಡೇಟಾನ ಎಗರಿಸಿ ಮನೆಗಳಿಗೆ ಕನ್ನ ಹಾಕೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನ ಎಷ್ಟು ಬೇಗ ಗೂಗಲ್ ಫೈಂಡ್ ಔಟ್ ಮಾಡಿ ಈ ಪ್ರಾಬ್ಲಮ್ ನ ಫಿಕ್ಸ್ ಮಾಡಿದೆ ಅಂದ್ರೆ, ಸೊ ಅವ್ರು ಆ ಡೇಟಾನ ಆಕ್ಸೆಸ್ ಮಾಡ್ತಿದ್ದಂಗೆನೆ ಇವರು ಇದನ್ನ ಇದಕ್ಕೆ ಯೂಸ್ ಮಾಡ್ತಾ ಇದಾರೆ ಅಂತ ಫೈಂಡ್ ಔಟ್ ಮಾಡಿ ಅದನ್ನ ಅಲ್ಲಿಗೆ ಬ್ರೀಚ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. ಇದು ಫ್ಯೂಚರ್ ಅಲ್ಲಿ ಇನ್ನು ಏನೇನ್ ಪ್ರಾಬ್ಲಮ್ ನ ತಂದೊಡ್ಡುತ್ತೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವೋಗ್ ಅನ್ನೋ ಒಂದು ಕಂಪ್ನಿಯಿಂದ, ಇವ್ರು ಬಂದ್ಬಿಟ್ಟು ಒಂದು ಜನರೇಟೆಡ್ ಮಾಡಲ್ಸ್ ಇರ್ತಾವಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಒಂದು ಫ್ಯಾಷನ್ ಆಡ್ ಮಾಡಿದ್ದಾರೆ. ಈ ಆಡ್ ನ ನೋಡ್ಬಿಟ್ಟು ರಿಯಲ್ ಮಾಡಲ್ಸ್ ಇರ್ತಾರಲ್ಲ, ಮಾಡಲ್ಸ್ ಫುಲ್ ಉರ್ದು ಬಿದ್ದಿದ್ದಾರೆ. ಅಂದ್ರೆ ತುಂಬಾ ಅವ್ರನ್ನ ಟ್ರೋಲ್ ಮಾಡೋದಾಗಿರ್ಬೋದು, ತುಂಬಾ ಕಾಂಟ್ರವರ್ಸಿ ಮಾಡಿ ಇದನ್ನ ತುಂಬಾ ದೊಡ್ಡ ಲೆವೆಲ್ಗೆ ತಗೊಂಡೋಗಿದ್ದಾರೆ. ಈ ತರ ಮಾಡಲ್ಸ್ ನ ಯೂಸ್ ಮಾಡ್ಕೊಂಡು ಆಡ್ಸ್ ಮಾಡೋದಿದ್ರೆ ಸೊ ನಾವೇನಕ್ಕೆ ಮಾಡಲ್ಸ್ ಆಗ್ಬೇಕು ಅನ್ನೋದು ಇವ್ರ ಕ್ವಶನ್. ಆಕ್ಚುಲಿ ಈ ತರ ಬಂದಿರೋದು ಒಂದು ಲೆಕ್ಕದಲ್ಲಿ ಒಳ್ಳೇದು, ಒಂದು ಲೆಕ್ಕದಲ್ಲಿ ತುಂಬಾ ಟ್ಯಾಲೆಂಟ್ಸ್ ನ, ತುಂಬಾ ಹಿಡನ್ ಟ್ಯಾಲೆಂಟ್ಸ್ ನ, ತುಂಬಾ ಇನ್ಸ್ಟಾಗ್ರಾಮ್ ಟ್ಯಾಲೆಂಟ್ಸ್ ನ ತುಳಿದಂಗಾಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಮತ್ತೆ ಓಪನ್ AI ಕಡೆಯಿಂದ, ಇವ್ರು ಬಂದ್ಬಿಟ್ಟು 8.3 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ಸ್ ನ ಇವರು ಕಲೆಕ್ಟ್ ಮಾಡಿದ್ದಾರೆ. ಸೊ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನ ಇವರು 300 ಬಿಲಿಯನ್ಗೆ ನಾವು ಮೂವ್ ಮಾಡ್ತೀವಿ ಅಂತ ಚಾಲೆಂಜ್ ಮಾಡಿ ಇದನ್ನ ಇನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಇನ್ಫಾರ್ಮೇಶನ್ ಇವಾಗ ಬಂದ್ಬಿಟ್ಟು ನಾರ್ಮಲ್ ಎಜುಕೇಶನಲ್ ಪರ್ಪೋಸ್ ಆ ರೀತಿ ಇನ್ಫಾರ್ಮೇಶನ್ಸ್ ಅಷ್ಟೇ ನಮ್ಗೆ ChatGPT ಅಲ್ಲಿ ಸಿಗ್ತಾ ಇರೋದು. ಇನ್ನು ಇನ್ ಡೆಪ್ತ್ ಆಗಿ ನಮ್ಗೆ ಇದ್ರಲ್ಲಿ ಬಂದ್ಬಿಟ್ಟು ಹೆಲ್ತ್ ಟೆಕ್ ಅಂದ್ರೆ ಹಾಸ್ಪಿಟಲ್ಸ್ ಅಲ್ಲೆಲ್ಲ ಈ AI ನ ಯೂಸ್ ಮಾಡೋ ರೀತಿ, ಮೆಡಿಕಲ್ ಓದ್ತಾ ಇರೋ ಸ್ಟೂಡೆಂಟ್ಸ್ ಇರ್ತಾರಲ್ವಾ ಅವ್ರಿಗೆಲ್ಲ ಈ AI ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ಸೊ ಕಂಪ್ಲೀಟ್ ಇವಾಗ ಮ್ಯಾಥಮೆಟಿಕ್ಸ್ ನೆಲ್ಲ ಸಾಲ್ವ್ ಮಾಡ್ತಾ ಇದೆ. ನಾಳೆ ದಿನ ಜಸ್ಟ್ ಪಾಸ್ ಔಟ್ ಆಗಿರೋ MBBS ಸ್ಟೂಡೆಂಟ್ಸ್ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಕುತ್ಕೊಂಡು ChatGPT-ಗೆ ಒಂದ್ ಮೂಗಲ್ ಸೋರ್ತಾ ಇದೆ ಏನ್ ಮಾಡ್ಬೇಕು, 2 ಮೂಗಲ್ ಸೋರ್ತಾ ಇದೆ ಏನ್ ಮಾಡ್ಬೇಕು ಅನ್ನೋ ಕೇಳೋ ಪರಿಸ್ಥಿತಿ ಬರಬಹುದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಆಲ್ ಓವರ್ ವರ್ಲ್ಡ್ ಅಲ್ಲಿ 5,000 ಫೇಕ್ ಫಾರ್ಮಸಿ ವೆಬ್ಸೈಟ್ಗಳು. ಅಂದ್ರೆ ಇದರಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಡೋಲೋ 650 ಮಾತ್ರ ಏನಕ್ಕೆ ಅಂತಂದ್ರೆ ಅದು ಬಿಸಿ ರಾಗಿ ಮುದ್ದೆ ಜೊತೆ ತಿನ್ನೋದು ಅಂತ ಹೇಳುತ್ತೆ. ಸೊ ಈ ತರ ಇವರು ಫೇಕ್ ಫಾರ್ಮಸಿ ಮೆಸೇಜ್ ಗಳನ್ನ ಇವರು ಸ್ಪ್ಲಿಟ್ ಮಾಡ್ತಾ ಇದ್ರು. 5,000 ವೆಬ್ಸೈಟ್ ಗಳಲ್ಲಿ ಫೇಕ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಈ ಮಾತ್ರೆಯಿಂದ ಈ ಯೂಸ್ ಆಗುತ್ತೆ, ಈ ಮಾತ್ರೆ ಇದಕ್ಕೆ, ಈ ಮಾತ್ರೆ ಇದಕ್ಕೆ ಅಂದ್ಬಿಟ್ಟು ಒಂದು ಪ್ರಿಡಿಕ್ಷನ್ ತರ ಕೊಡ್ತಾ ಇದ್ರು. ಸೊ ಇದು ಬಂದ್ಬಿಟ್ಟು ತುಂಬಾ ತಪ್ಪಿದೆ. ಈ ಪ್ರಿಸ್ಕ್ರಿಪ್ಷನ್ಸ್ ನ ಇಟ್ಕೊಂಡು ನಾವು ಟ್ಯಾಬ್ಲೆಟ್ಸ್ ನ ಅಥವಾ ಏನಾದ್ರು ಓವರ್ ಆಗಿ ಹೇಳ್ಬೇಕಂದ್ರೆ ಮೆಡಿಸನ್ಸ್ ನ ಹ್ಯೂಮನ್ ಕನ್ಸ್ಯೂಮ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕಂಡಿಡ್ದು ಇಷ್ಟು ವೆಬ್ಸೈಟ್ಸ್ ನ ಆದ್ರೆ ಬ್ಲಾಕ್ ಮಾಡಿದೆ. ನೀವ್ ಯಾರ್ಯಾರು ಮನೆಯಲ್ಲಿ ಉಳ್ದಿರೋ ಪಳೆದಿರೋ ಟ್ಯಾಬ್ಲೆಟ್ಸ್ ನೆಲ್ಲ ಹುಡುಕಿ ಗೂಗಲ್ ಅಲ್ಲಿ ಚೆಕ್ ಮಾಡಿ ಇದು ಏನಕ್ಕೆ ಅಂತ ತಿಳ್ಕೊಂಡು ತಿಂದಿದ್ರಾ ಕಾಮೆಂಟ್ ಮಾಡಿ.
ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಕ್ರಾಕ್ಸ್ ಕಡೆಯಿಂದ ವಿಂಡೋಸ್ XP ಅಂತ ಒಂದು ಹಳೆ ಕಂಪ್ಯೂಟರ್ ಇತ್ತು. ಅದರಲ್ಲಿ ಒಂದು ಸ್ವಲ್ಪ ಹಿಂಗೆ ಸ್ಲ್ಯಾಂಟ್ ಆಗಿ ಬರೋದೊಂದು ಬೆಟ್ಟ ಮೋಡಗಳೆಲ್ಲ ಇರ್ತಾ ಇತ್ತು. ನೀವು ಆ ವಾಲ್ ಪೇಪರ್ ನೋಡಿದಿರ ಅನ್ಸುತ್ತೆ. ಇವಾಗ ಅಟ್ ಪ್ರೆಸೆಂಟ್ ವಿಂಡೋಸ್ XP, ವಿಂಡೋಸ್ ವಿಸ್ಟಾ ಇವೆಲ್ಲ ವರ್ಕಿಂಗ್ ಇಲ್ಲ. ಸೊ ಅದಕ್ಕೋಸ್ಕರ ವಿಂಡೋಸ್ XP ಅಲ್ಲಿ ಇದ್ದಂತಹ ವಾಲ್ ಪೇಪರ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದೇ ಥೀಮ್ ಅಲ್ಲಿ ಕ್ರಾಕ್ಸ್ ಚಪ್ಲಿನ್ ಆದ್ರೆ ಡಿಸೈನ್ ಮಾಡಿದ್ದಾರೆ. ಸೊ ನೀವು ಆ ಇಮೇಜ್ ನೋಡ್ಬೋದು. ಈ ತರ ಈ ಚಪ್ಲಿನ ಡಿಸೈನ್ ಮಾಡಿರೋದು ಇದು ಕ್ರೈಮಾ ಅಥವಾ ಇದು ಲುಕ್ ಚೆನ್ನಾಗಿದೆಯಾ ಅಂದ್ಬಿಟ್ಟು ನಿಮ್ಗೇನು ಅನ್ಸುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾಳೆ ವೀಕೆಂಡು, ಶನಿವಾರ ನೈಟ್ ಪೂರ್ತಿ ಫುಲ್ ಟೈಟ್ ಆಗಿ ನಾಳೆ ಭಾನುವಾರ ಮನೇಲಿ ಇದ್ಕೊಂಡು ಒಂದು ಏನಾದರೂ ಒಳ್ಳೆ ರೆಸಿಪಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡಿರಿ. ಆದಷ್ಟು ಅಲ್ಲದೆ ನೀವೇನಾದರೂ ನಾಳೆ ಆಚೆ ಹೋಗಬೇಕು ಇಲ್ಲ ಮನೇಲೆ ಯಾವುದಾದ್ರೂ ಒಂದು ಬೆಸ್ಟ್ ಮೂವಿ ನೋಡಬೇಕಂದ್ರೆ ಜೂನಿಯರ್ ಮೂವಿ ಕನ್ನಡದಲ್ಲಿ ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಆಗ್ತಾ ಇದೆ. ಅದು ನಾಳೆ ಬರುತ್ತೆ. ನಾಳೆ ನೀವು ಅದನ್ನು ನೋಡ್ಕೊಂಡು ಮನೇಲಿ ಆರಾಮಾಗಿರ್ಬೋದು. ಥಿಯೇಟ್ರಲ್ಲಿ ಹೋಗಿ ನೋಡೋದಕ್ಕೆ ನಾನು ಎರಡೇ ಮೂವಿನ ಸಜೆಸ್ಟ್ ಮಾಡೋದು, ಸೂ ಫ್ರಮ್ ಸೋ ಮತ್ತು ಮಹಾವತಾರ ನರಸಿಂಹ. ಇವೆರಡು ಚೆನ್ನಾಗಿದೆ. ಮಹಾವತಾರ ನರಸಿಂಹ ಸ್ವಲ್ಪ ನನಗೆ ಅಷ್ಟು ಕನೆಕ್ಟ್ ಆಗ್ಲಿಲ್ಲ. ಓಕೆ, ಚೆನ್ನಾಗಿದೆ. ಈ ಜನರೇಷನ್ ಅವ್ರಿಗೆ ಫ್ರೆಶ್ ಆಗಿ ನೋಡೋರ್ಗೆ ಅರ್ಥ ಆಗುತ್ತೆ. ಆದ್ರೆ ಹಳೆ ಭಕ್ತ ಪ್ರಹ್ಲಾದ ಮೂವಿ ನೋಡಿದವ್ರಿಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಮತ್ತೆ ನಾನು ನಿಮ್ಗೆ ಸೋಮವಾರ ಸಾಯಂಕಾಲ ಸಿಗ್ತೀನಿ. ಭಾನುವಾರ ರಜಾ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.